ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 68. ತಾನೊಬ್ಬ ಮೋಸಗಾರ ಎಂದು ಸಹೋದ್ಯೋಗಿಗಳು ಆಡಿಕೊಳ್ಳುತ್ತಿದ್ದಾರೆಂದು ತಿಳಿದ ಮೇಲೆ ಜಿಗುಪ್ಸೆ ಹೆಚ್ಚಾಯಿತು. ತನ್ನನ್ನು ಯಾರೂ ನಂಬುತ್ತಿಲ್ಲ. ನಂಬಿಕೆ ಕಳೆದುಕೊಂಡು ಜೀವಿಸಬೇಕಾ? ಕಳೆದುಕೊಂಡ ನಂಬಿಕೆಯನ್ನು ಗಳಿಸುವುದಾದರೂ ಹೇಗೆ? ಯೋಚನೆಗಳು ಆವರಿಸಿ ನಿದ್ರೆ ಬರಲಿಲ್ಲ. ಹತಾಶೆಯಿಂದ ಹುಚ್ಚಿನಂತಾಗಿದ್ದ ಸತೀಶ. ಬಾಸ್ ನೀಡಿದ್ದ ಗಡುವು ಹತ್ತಿರ ಬಂದೇ ಬಿಟ್ಟಿತ್ತು. ಲೆಕ್ಕಾಚಾರ ಸರಿ ಮಾಡಲು ಆಗಲೇ ಇಲ್ಲ. ಬ್ಯಾಂಕಿಗೆ ಹಣ ಪಾವತಿಸಿ ಲೆಕ್ಕಾಚಾರ ಚುಕ್ತಾ ಮಾಡಲು ಕೈಯಲ್ಲಿ ನಯ ಪೈಸೆ ಇರಲಿಲ್ಲ. ಇನ್ನು 10,000 ತೀರಿಸುವ ಬಗ್ಗೆ ಹೇಗೆ? ಹಾಗೊಂದು ವೇಳೆ ಕೈಯಿಂದ ಬ್ಯಾಂಕಿಗೆ ಹಣ ಪಾವತಿ ಮಾಡಿದ್ದರೂ ಮ್ಯಾನೇಜರ್ ಮತ್ತು ಬಾಸ್ ಒಪ್ಪುತ್ತಿರಲಿಲ್ಲ. ಉದ್ದೇಶಪೂರ್ವಕವಾಗಿ ಹಣವನ್ನು ಬ್ಯಾಂಕಿಗೆ ಪಾವತಿಸದೆ ವಂಚಿಸಿದ್ದಾನೆ, ವಂಚನೆ ಬಯಲಾದ ಮೇಲೆ ಹಣ ಪಾವತಿ ಮಾಡಿದ್ದಾನೆ ಎಂಬ ಆಪಾದನೆ ಮಾಡುತ್ತಿದ್ದರು. ಹೆದರಿಕೆಯಿಂದಲೇ ಕೆಲಸಕ್ಕೆ ಹೋದ. ಮ್ಯಾನೇಜರ್ ಕರೆದು ಲೆಕ್ಕಾಚಾರ ಸರಿಯಾಯಿತಾ, ಹೊಂದಾಣಿಕೆ ಆಗಿದೆಯಾ ಎಂದು ಕೇಳಿದರು. ಸತೀಶ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ. ಮ್ಯಾನೇಜರ್ ಮಾತಾಡಲಿಲ್ಲ. ಎದ್ದವರೇ ನೇರವಾಗಿ ಬಾಸ್ ಕೊಠಡಿಗೆ ಹೋದರು. ಸತೀಶ ಫ್ರಾಡ್ ಮಾಡಿರುವುದು ತನಿಖೆಯಿಂದ ಕಂಡು ಬಂದಿದೆ ಎಂದು ಲೆಡ್ಜರ್ ಮತ್ತಿತರ ದಾಖಲೆಗಳನ್ನು ಬಾಸ್ ಮುಂದಿಟ್ಟರು. ಬಾಸ್ ಒಂದೊಂದೇ ದಾಖಲೆ ಪರಿಶೀಲಿಸಿ ಸತೀಶನನ್ನು ಅವರ ಕೊಠಡಿಗೆ ಬರುವಂತೆ ಸೂಚಿಸಿದರು. ಸತೀಶ ಅವರ ಮುಂದೆ ಕೈಕಟ್ಟಿ ನಿಂತ. ಬಾಸ್ ಸಿಟ್ಟಿನಿಂದ ನೋಡುತ್ತಾ, ಅನ್ನ ಕೊಡುವ ಸಂಸ್ಥೆಗೆ ಮೋಸ ಮಾಡಬಾರದು ಎಂದರು. ಅವರ ಮಾತಿನಿಂದ ನೋವಾಯಿತು. ಕೈಕಾಲು ನಡಗಲಾರಂಭಿಸಿತು. ಗದ್ಗದಿತನಾಗಿ, ಇಲ್ಲ ಸರ್, ನಾನು ಮೋಸ ಮಾಡಿಲ್ಲ, ಅದು ಹೇಗೆ ಮಿಸ್ ಆಗಿದೆಯೋ ಗೊತ್ತಿಲ್ಲ ಎಂದು ಅಂಗಲಾಚಿ ಬೇಡಿಕೊಂಡ. ನೀನು ಇತ್ತೀಚೆಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಬೇಕಾದಷ್ಟು ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ದೇವೆ. ನೀನು ಸುಧಾರಿಸೋದು ಕಾಣ್ತಿಲ್ಲ. ಈಗ ನೋಡಿದರೆ 10,000 ಅವ್ಯವಹಾರ ಮಾಡಿದೀಯ. ಹಾಗಾಗಿ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೀವಿ. ಅವ್ಯವಹಾರದ ಬಗ್ಗೆ ಪೊಲೀಸರಿಗೆ ದೂರು ಕೊಡ್ತೀವಿ ಎಂದರು. ಕೆಲಸದಿಂದ ತೆಗೆದುಹಾಕಿ ಪೊಲೀಸರಿಗೆ ದೂರು ನೀಡುವ ವಿಷಯ ಕೇಳಿ ತಲೆಗಿರಿದಿತ್ತು. ಹೃದಯದ ಬಡಿತ ನಿಂತಂತಾಯಿತು. ಜೋರಾಗಿ ನೋ ಸರ್ ಎನ್ನುತ್ತಾ ಬಾಸ್ ಕಾಲ್ ಹಿಡಿದು ಬೇಡಿಕೊಂಡ. ದಯಮಾಡಿ ಪೊಲೀಸರಿಗೆ ದೂರು ಕೊಡಬೇಡಿ, ಕೆಲಸದಿಂದ ತೆಗೆಯಬೇಡಿ, ಇಲ್ಲೇ ದುಡಿದು ತೀರಿಸ್ತೀನಿ ಎಂದು ಪದೇ ಪದೇ ಬೇಡಿಕೊಂಡ. ನಮ್ಮಲ್ಲಿ ಅಶಿಸ್ತಿಗೆ ಜಾಗವಿಲ್ಲ. ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀವಿ. 1 ತಿಂಗಳು ಸಮಯ ಕೊಡ್ತೀನಿ. 10,000 ತಂದುಕೊಡು. ಅಲ್ಲಿವರೆಗೆ ಪೊಲೀಸರಿಗೆ ದೂರು ಕೊಡಲ್ಲ. ಆದರೆ ತಿಂಗಳ ನಂತರವೂ ಕೊಡದೆ ಹೋದರೆ ಪೊಲೀಸರಿಗೆ ದೂರು ಕೊಡ್ತೀವಿ. ನೀನೇನು ಹೋಗಬಹುದು ಎಂದರು. ಸತೀಶ ಎಷ್ಟೇ ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಪದೇ ಪದೇ ಬೇಡಿಕೊಂಡ. ತಾನು ನಿರ್ದೋಷಿ, ವೈಯಕ್ತಿಕ ಸಮಸ್ಯೆಗಳಿಂದ ಸರಿಯಾಗಿ ಕೆಲಸ ಮಾಡಿಲ್ಲ. ಇನ್ನು ಮುಂದೆ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ. ಒಂದು ಅವಕಾಶ ಕೊಡಿ ಎಂದು ಕೈ ಮುಗಿದು ಪ್ರಾರ್ಥಿಸಿದ. ಸತೀಶನ ಪ್ರಾರ್ಥನೆ ಸಫಲಿಸಲಿಲ್ಲ. ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಮರೆತವರಿಗೆ ನಮ್ಮಲ್ಲಿ ಜಾಗವಿಲ್ಲ. ಬೇರೆ ಕಡೆ ಕೆಲಸ ನೋಡಿಕೊಳ್ಳಿ ಎಂದರು ಬಾಸ್. ಅವಮಾನ ತಾಳಲಾರದೆ ಮನೆಯತ್ತ ಹೊರಟ. ಸತೀಶನಿಗೆ ಮನೆಗೆ ಹೋಗಿ ಸುಜಿಗೆ ಹೇಗೆ ಮುಗ ತೋರಿಸುವುದು ಎಂಬ ಚಿಂತೆ ಕಾಡಿತು. ಸುಜಿಗೆ ಯಾವುದೇ ವಿಷಯ ಹೇಳಿರಲಿಲ್ಲ. ಎಲ್ಲವನ್ನು ಅವಳಿಗೆ ಹೆದರಿ ಮುಚ್ಚಿಟ್ಟಿದ್ದ. ಇಂತಹ ಕಠಿಣ ಪರಿಸ್ಥಿತಿ ಬರುವುದೆಂದು ನಿರೀಕ್ಷಿಸಿರಲಿಲ್ಲ. ಅವಳನ್ನು ಎದುರಿಸುವುದಾದರೂ ಹೇಗೆ? ತನ್ನ ಗಂಡ ವಂಚನೆ ಪ್ರಕರಣದಲ್ಲಿ ಕೆಲಸ ಕಳೆದುಕೊಂಡಿದ್ದಾನೆ ಎಂದು ತಿಳಿದರೆ ಹೇಗೆ ವರ್ತಿಸಬಹುದು? ಅವಳು ಯಾವ ರೀತಿ ಪ್ರತಿಕ್ರಿಯಿಸಬಹುದು? ಅವಮಾನ ತಾಳಲಾರದೆ ಜೀವಕ್ಕೆ ಕುತ್ತು ತಂದುಕೊಂಡರೆ ಗತಿ ಏನು? ಅತ್ತೆಯವರನ್ನು ಎದುರಿಸುವ ಬಗೆ ಹೇಗೆ? ಅಕ್ಕನ ಗಂಡ ಮೋಸಗಾರ ಎಂದು ಸುಮಿ ಮತ್ತು ಕೇಶವನಿಗೆ ತಿಳಿದರೆ ಅವರು ಹೇಗೆ ಪ್ರತಿಕ್ರಿಯೆ ನೀಡಬಹುದು? ಮೊದಲೇ ಕಿಡಿಕಾರುವ ಅಣ್ಣ ಅತ್ತಿಗೆಯನ್ನು ಹೇಗೆ ಎದುರಿಸುವುದು? ಸತೀಶನ ತಲೆಯಲ್ಲಿ ನೂರಾರು ಆಲೋಚನೆಗಳು ಮೂಡಿ ಕಾಡತೊಡಗಿತು. ಮನಸ್ಸು ಯುದ್ಧ ಭೂಮಿಯಂತಾಗಿತ್ತು. ಮನಸ್ಸಿನ ಹೊಯ್ದಾಟದಿಂದ ನಿತ್ರಾಣಗೊಂಡ. 30 ದಿನದಲ್ಲಿ 10,000 ಹಿಂದಿರುಗಿಸಬೇಕು. ಇಲ್ಲದೆ ಹೋದರೆ ಪೊಲೀಸರಿಗೆ ದೂರು ನೀಡಿದರೆ ಗತಿಯೇನು? ಜೊತೆಗೆ ಭಗವತಿ ಬ್ಯಾಂಕಿನ ಸಾಲ. ನೆನಪಾಗುತ್ತಿದ್ದಂತೆ ತಳಮಳ ಶುರುವಾಯಿತು. ಕಷ್ಟಗಳು ಒಂದರ ಮೇಲೊಂದು ಬಂದು ಸತೀಶನ ಜೀವವನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ದಾರಿಯುದ್ದಕ್ಕೂ ಮನಸ್ಸಿನಲ್ಲಾಗುತ್ತಿದ್ದ ಗೊಂದಲ, ತುಮುಲ, ಆತಂಕದಲ್ಲೇ ನಿಧಾನವಾಗಿ ಮನೆಯತ್ತ ಹೆಜ್ಜೆ ಹಾಕಿದ. ಸುತ್ತಮುತ್ತಲಿನ ಪರಿವೇ ಇರಲಿಲ್ಲ. ನೂರಾರು ಯೋಚನೆಗಳ ನಡುವೆ ಮನೆ ತಲುಪಿದ. ಶಾಲೆಯಿಂದ ಇನ್ನೂ ಸುಜಿ ಬಂದಿರಲಿಲ್ಲ. ಬಾಗಿಲು ತೆರೆದು ಒಳಹೊಕ್ಕು ಮಂಚದ ಮೇಲೆ ಕುಳಿತ. ಕತ್ತಲಾಗುತ್ತಿತ್ತು. ಗಮನಕ್ಕೆ ಬರಲಿಲ್ಲ. ಲೈಟ್ ಸಹ ಹಾಕದೆ ಒಬ್ಬನೇ ಕುಳಿತು ಯೋಚಿಸುತ್ತಿದ್ದ. ಶಾಲೆ ಮುಗಿದ ನಂತರ ಸುಜಿ ಡೇ ಕೇರಿಗೆ ಹೋಗಿ ಶ್ಯಾಮನನ್ನು ಕರೆದುಕೊಂಡು ಮನೆಗೆ ಬಂದಳು. ಮನೆ ಬಾಗಿಲು ಬಳಿ ಬರುತ್ತಿದ್ದಂತೆ ಬಾಗಿಲು ತೆರೆಯುವುದನ್ನು ಗಮನಿಸಿದಳು. ಸತೀಶ ಯಾವಾಗಲೂ ತಡವಾಗಿ ಬರುತ್ತಿದ್ದ. ಇಂದು ಬೇಗ ಬಂದಿದ್ದಾನೆ. ಮನೆಯ ಒಳಗೆ ಬಂದಳು. ಕತ್ತಲು. ಲೈಟ್ ಸಹ ಹಾಕಿರಲಿಲ್ಲ. ಸ್ವಿಚ್ ಒತ್ತಿದಳು. ದೀಪ ಬೆಳಗಿತು. ಸತೀಶ ಒಬ್ಬನೇ ಕುಳಿತಿದ್ದ. ಅಪ್ಪನ ನೋಡಿ ಶ್ಯಾಮ್ ಅಪ್ಪ ಎಂದು ಅಮ್ಮನ ಕಂಕುಳಿಂದ ಜಾರಿ ಪುಟ್ಟ ಪುಟ್ಟ ಹೆಜ್ಜೆ ಇರಿಸಿ ಓಡಿದ. ಶ್ಯಾಮ್ ಧ್ವನಿ ಕೇಳಿ ಬೆಚ್ಚಿದ. ವಾಸ್ತವ ಸ್ಥಿತಿಗೆ ಮರಳಿ ನಿಧಾನವಾಗಿ ಕಣ್ಣು ತೆರೆದು ನೋಡಿದ. ಸುಜಿ ನಿಂತಿದ್ದಳು. ಅವಳನ್ನು ನೋಡುತ್ತಿದ್ದಂತೆ ಜಂಗಾಬಲವೇ ಉಡುಗಿ ಹೋಯಿತು. ಗಂಟಲು ಒಣಗಿತು. ಮುಖದಲ್ಲಿ ಬೆವರು ಕಾಣಲಾರಂಭಿಸಿತು. ಮಾತು ಹೊರಡಲಿಲ್ಲ. ಇವತ್ತೇನು ಇಷ್ಟು ಬೇಗ ಬಂದಿದೀಯಾ? ಆರಾಮಾಗಿದ್ದೀಯಲ್ಲ ಎಂದು ಕಾಳಜಿಯಿಂದ ಕೇಳಿದಳು. ಉತ್ತರಿಸಲಾಗದೆ ತಡಬಡಿಸಿದ. ಹತ್ತಿರ ಬಂದು ತಲೆ ನೇವರಿಸಿ ಹಣೆ ಮುಟ್ಟಿ ನೋಡಿ, ಅರೆ ಓಕೆ, ಹುಷಾರಾಗಿದೆಯಾ ಸತೀಶ ಎಂದು ಪದೇ ಪದೇ ಕೇಳಿದಳು. ಸತೀಶನಿಗೆ ಸುಜ್ಜಿಯ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯಲಿಲ್ಲ. ತಡಬಡಿಸಿದ. ಅವಳನ್ನು ನೋಡುವ ಧೈರ್ಯ ಸಹ ಇರಲಿಲ್ಲ. ತಲೆ ತೆಗೆಸಿಕೊಂಡು ಕುಳಿತೇ ಇದ್ದ.
ಭಯದಿಂದ ದೇಹ ಕಂಪಿಸುತ್ತಿತ್ತು. ಒಂದೇ ಒಂದು ಮಾತಾಡಲಿಲ್ಲ. ಮೂಕವೈದ್ಯನಿಂದ ಒದ್ದಾಡುತ್ತಿದ್ದ. ಸತೀಶ ಮೌನವಾಗಿ ಇದ್ದ. ಯಾವ ಪ್ರಶ್ನೆಗೂ ಉತ್ತರಿಸುತ್ತಿಲ್ಲ. ಏನೇನಂತಿರಲಿಲ್ಲ. ಶ್ಯಾಮ್ ಅವನ ಬಳಿ ಹೋಗಿ ಅಪ್ಪ ಎಂದರೂ ಎಂದಿನಂತೆ ಎತ್ತಿ ಮುದ್ದಾಡಲಿಲ್ಲ. ಏನೋ ಹೆಚ್ಚು ಕಡಿಮೆ ಆಗಿದೆ ಎಂಬ ಅನುಮಾನ ಅವನ ನಡವಳಿಕೆಯಿಂದ ಸುಜಿಗೆ ಬಂತು. ಅವನ ಹತ್ತಿರ ಹೋಗಿ ಅವನ ಪಕ್ಕ ಕುಳಿತು ತಲೆ ನಿವರಿಸುತ್ತಾ, ಏನಾಗಿದೆ ಸತೀಶ? ಯಾಕೆ ಸಪ್ಪೆ ಮುಖ ಹಾಕೊಂಡು ಮೌನವಾಗಿದೆಯಾ? ಮುಖ ಬಾಡಿದೆ, ಕಣ್ಣೆಲ್ಲ ಕೆಂಪಾಗಿದೆ ಎನ್ನುತ್ತಾ ಅವನನ್ನು ಹಿಡಿದು ತನ್ನತ್ತ ಸೆಳೆದುಕೊಂಡಳು. ಅವಳು ಹತ್ತಿರ ಬಂದು ಸ್ಪರ್ಶಿಸಿ ಪ್ರೀತಿಯಿಂದ ಮಾತಾಡುತ್ತಿದ್ದಂತೆ ಸತೀಶನಿಗೆ ತನ್ನ ಭಾವನೆಗಳನ್ನು ಒದಗಿಡಲು ಆಗಲಿಲ್ಲ. ಮಗುವಿನಂತೆ ಅವಳ ಮಡಿಲಲ್ಲಿ ಮಲಗಿ ಜೋರಾಗಿ ಎಳಲಾರಂಭಿಸಿದ. ಸತೀಶನ ವರ್ತನೆ ವಿಚಿತ್ರವಾಗಿತ್ತು. ಅವನನ್ನು ನೋಡಿ ಗಾಬರಿಗೊಂಡಳು. ಅವನ ಅಳು ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿತು. ಏನೋ ಸಮಸ್ಯೆ ಆಗಿದೆ. ಹಾಗಾಗಿ ಸತೀಶ ಹೆದರಿಕೊಂಡು ಆತಂಕದಿಂದ ಒದ್ದಾಡುತ್ತಿದ್ದಾನೆ ಎಂದು ಸುಜಿ ಭಾವಿಸಿದಳು. ಮಗುವಿನ ಹಾಗೆ ಹೇಳಬೇಡ, ಏನಾಯಿತು? ಬಾಯ್ಬಿಟ್ಟು ಹೇಳು, ಸಮಾಧಾನವಾಗಿ ಕೇಳಿದಳು. ಸತೀಶ ಬಲವಾಗಿ ಅವಳನ್ನು ಒಪ್ಪಿಕೊಂಡು ಅಳುವುದನ್ನು ಮುಂದುವರಿಸಿದ. ದುಃಖವನ್ನು ನಿಗ್ರಹಿಸಲು ಕಷ್ಟವಾಯಿತು. ಬಿಕ್ಕಳಿಸೆತ್ತ ಸಣ್ಣ ಮಗುವಂತೆ ಸುಜಿಯ ಮಡಿಲಲ್ಲಿ ಮಲಗಿ ಅಳುತ್ತಲೇ ಇದ್ದ. ಸತೀಶನ ಕಣ್ಣೀರು ಒರೆಸುತ್ತಾ ಹಣೆಗೆ ಮುತ್ತಿಟ್ಟು ಸಮಾಧಾನ ಮಾಡಿದಳು. ಸತೀಶ ಪುಟ್ಟ ಮಗುವಾಗಿದ್ದ. ಅವನನ್ನು ಎದೆಗೊರಗಿಸಿಕೊಂಡು ಪ್ರೀತಿಯಿಂದಲೇ ಕೇಳಿದಳು, ಸತಿ, ನೀನು ಹೀಗೆ ಹೇಳುತ್ತಲೇ ಇದ್ದರೆ ನನಗೆ ಹೇಗೆ ನಿನ್ನ ಸಮಸ್ಯೆ ಅರ್ಥವಾಗುವುದು? ಬಾಯ್ಬಿಟ್ಟು ಹೇಳು ರಾಜ ಎಂದು ರಮಿಸಿದಳು. ಸುಜಿ ತುಂಬ ತಾಳ್ಮೆಯಿಂದ ಸತೀಶನನ್ನು ಸಂತೈಸುತ್ತಿದ್ದಳು. ಅವಳ ಪ್ರೀತಿಯ ಅಪ್ಪಿಗೆ ಸತೀಶನ ಹೃದಯವನ್ನು ಹಿಂಡಿತು. ಅವಳಿಗೆ ಮೋಸ ಮಾಡಿದೆ ಎಂಬ ಭಾವನೆ ಬಾಧಿಸುತ್ತಿತ್ತು. ಹೆಂಡತಿ ಮಕ್ಕಳಿಗೆ ನನ್ನಿಂದ ಅನ್ಯಾಯವಾಗಿದೆ. ಹೀಗೆ ಯೋಚಿಸಿ ಕಣ್ಣೀರು ಹಾಕುತ್ತಿದ್ದ ಸತೀಶ ಸುಜಿಯನ್ನು ಮತ್ತಷ್ಟು ತಬ್ಬಿಕೊಂಡು, ನನ್ನನ್ನು ಕ್ಷಮಿಸು ಸುಜಿ, ನಾನು ಪಾಪಿ, ನಿನಗೆ ಅನ್ಯಾಯ ಮಾಡಿಬಿಟ್ಟೆ, ಮೋಸ ಮಾಡಿದೆ ಎಂದು ಏನನ್ನು ಬಡಬಡಿಸಿ ರೋಧಿಸಲಾರಂಭಿಸಿದ. ಸತೀಶನ ಮಾತು ವರ್ತನೆ ಗೊಂದಲಕ್ಕೀಡು ಮಾಡಿತು. ಮನಸ್ಸಿಗೆ ಬಂದಂತೆ ಅರ್ಥವಿಲ್ಲದೆ ಮಾತಾಡುತ್ತಿದ್ದಾನೆ. ಅವನನ್ನು ಕ್ಷಮಿಸುವಂತಹ ತಪ್ಪೇನಾಗಿದೆ? ಅವನೇನು ಅನ್ಯಾಯ ಮಾಡಿದ್ದಾನೆ? ನಾನೇಕೆ ಕ್ಷಮಿಸಬೇಕು? ಸುಜಿ ತನ್ನನ್ನೇ ತಾನು ಪ್ರಶ್ನಿಸಿಕೊಂಡಳು. ಉತ್ತರ ಹೊಳೆಯಲಿಲ್ಲ. ಪ್ಲೀಸ್, ಸುದ್ದಿ ಬಳಸಿ ಮಾತಾಡಬೇಡ. ನನಗೆ ಹುಚ್ಚು ಹಿಡಿದ ಹಾಗೆ ಆಗ್ತಿದೆ. ಒಗಟಾಗಿ ಮಾತಾಡೋದು ಬಿಟ್ಟು ನೇರವಾಗಿ ಹೇಳು ಪ್ಲೀಸ್, ಯಾಚಿಸಿದಳು ಸುಜಿ. ಸತೀಶನಿಗೆ ಸತ್ಯ ಮುಚ್ಚಿಡಲಾಗಲಿಲ್ಲ. ಭಾವನೆಗಳನ್ನು ಒದಮಿಡಲಾಗಲಿಲ್ಲ. ಭಾವೋದ್ವೇಗಕ್ಕೊಳಗಾಗಿ ಗದ್ಗದಿನಾಗಿ ಹೇಳಿದ, ನನ್ನನ್ನು ಕೆಲಸದಿಂದ ವಜಾ ಮಾಡಿದ್ರು. ಸತೀಶನ ಮಾತು ಕೇಳಿ ಸುಜಿ ಬೆಚ್ಚಿ ನಡುಗಿದಳು. ಭೂಮಿ ಬಿರಿದಂತಾಯಿತು. ಆಕಾಶವೇ ಕಳಚಿ ಬಿದ್ದಂತಾಯಿತು. ಕತ್ತಲು ಆವರಿಸಿದಂತಾಯಿತು. ನೂರಾರು ಸಮಸ್ಯೆಗಳು ಕಣ್ಮುಂದೆ ಬಂದು ಏಕಕಾಲದಲ್ಲಿ ದಾಳಿ ಮಾಡಿದಂತಾಯಿತು. ಕೆಲಸದಿಂದ ತೆಗೆದುಹಾಕಿದ್ರ ಎನ್ನುತ್ತಿದ್ದಂತೆ ಧ್ವನಿ ಬದಲಾಯಿತು. ದುಃಖಿಸುತ್ತಾ ತಲೆ ಮೇಲೆ ಕೈ ಇಟ್ಟುಕೊಂಡಳು. ಸತೀಶನ ಜೊತೆ ಅವಳು ಅಳಲಾರಂಭಿಸಿದಳು. ಮನೆಯಲ್ಲಿ ಸ್ಮಶಾನ ಮೌನ. ಅಪ್ಪ ಅಮ್ಮ ಅಳುವುದನ್ನು ನೋಡಿ ಪುಟ್ಟ ಶ್ಯಾಮ್ ಅಳುತ್ತಾ ಓಡಿ ಬಂದು ಅಮ್ಮನ ಮಡಿಲು ಸೇರಿ ಅಮ್ಮ ಅಮ್ಮ ಎಂದು ಎರಡೂ ತೋಳುಗಳಿಂದ ಅಪ್ಪಿಕೊಂಡ. ಮಗನ ಮುಖ ನೋಡಿದಳು. ಬಹುಶಃ ಕಣ್ಮುಂದೆ ಹಾದು ಹೋಯಿತು. ಬದುಕೆ ಕತ್ತಲಾದಂತೆ ಕಂಡಿತು. ಮಗನನ್ನು ಅಪ್ಪಿ ಕಣ್ಣೀರು ಸುರಿಸಿದಳು. ಭವಿಷ್ಯ ಶೂನ್ಯ ಭಾವನೆ ಅವರಲ್ಲಿ ಮೂಡಿತು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.